So in oxymercuration and demercuration, we took alkene, that is -1 big enough. Okay, so here what is the answer? So we are going to use mercuric acetate here. So this is mercuric acetate. What is the answer? So from this -4 into 6 into 3 is equal to -4 into 6. Then hydrolysis. So to be able to generate it, then reduction using sodium borohydride. So hence in the presence of this. So the product what we are going to get is so this is followed by Markovnikov's. So this is the oxymercuration demercuration reaction. So you have to see the mechanism of this. So mechanism bandre so ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಆಕ್ಸಿಮರ್ಕ್ಯುರೇಷನ್ ಅಲ್ಲಿ ಮರ್ಕ್ಯುರಿಕ್ ಆಸಿಟೇಟ್ ಇದೆಯಲ್ಲ ಮರ್ಕ್ಯುರಿಕ್ ಆಸಿಟೇಟ್ ನ ಸ್ವಲ್ಪ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಿದ್ರೆ so this is how mercuric acetate, that is I'm expanding this thing. So this is how mercuric acetate looks. So here this one is a acetate group and here this one is a acetate group. So acetate group now we are going to denote it as a AC for our convenience, AC. So idana nanu hege barkobodu HgOAC twice. So this is how I can write HgOAC twice. So and HgOAC twice andrunu ide ಅಥವಾ ನಾನು ಇದನ್ನ ಬರ್ಕೊಂಡ್ರು ಅದೇ ಸೇಮ್ ಎಲ್ಲಾನು. ಸೊ ನಮಗೆ ಶಾರ್ಟ್ ಆಗಿರ್ಲಿ ಮೆಕ್ಯಾನಿಸಮ್ ಬರೆಯಕ್ಕೆ ಅಂತ ಈ ತರ ಕನ್ವರ್ಟ್ ಮಾಡಿ. ಸೊ ನಾವು ವಿಲ್ ಟೇಕ್ ದಿಸ್ ಆಲ್ಕೀನ್. So this alkene now it is going to react with this component, that is HgOAC and OAC. Okay, so here at this point ee kade nadru agbodu ee kade agbodu eralli yav kade nadru cleavage agutte. Cleavage agi so this gets a partial positive charge and this gets a partial negative charge. So yavralli yav kade bekaru cleavage agbodu. So ಏನಾಗುತ್ತೆ ಅಂದ್ರೆ ಈ OAC ಏನಿದೆ ಈ ಕಡೆ ಬಂದಿರುವಂತದ್ದು ಇದು ಆಚೆಗೆ ಹೋಗುತ್ತೆ. This will go out. That is going to be going out. HOOAC ಏನಿದೆ ಅದು ಹೊರಗಡೆ ಹೋಗುತ್ತೆ. So remaining ಏನಾಗುತ್ತೆ that is going to attack here. So ಅದು ಹೇಗೆ ಅಟ್ಯಾಕ್ ಆಗುತ್ತೆ, it will be in the form of this. So this is a partial and OAC. So it will be attacked like this. OAC. Okay. So ಇಲ್ಲಿ ನಮಗೆ ಯಾವ ಆಲ್ಕೀನು ಬೆಟರ್ ಪ್ರಾಡಕ್ಟ್ ಕೊಡುತ್ತೆ ಅಥವಾ ಬೆಟರ್ ಆಕ್ಸಿಮರ್ಕ್ಯುರೇಷನ್ ಡಿಮರ್ಕ್ಯುರೇಷನ್ ಆಗುತ್ತೆ ಯಾವ ಆಲ್ಕೀನ್ ಅಂದಾಗ, ಸೊ ಈ ಆಲ್ಕೀನ್ ಅಲ್ಲಿ ಏನಿರ್ಬೇಕು ಅಂದ್ರೆ ನಮ್ಗೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರ್ಬೇಕು. ಈ CH3 ಹತ್ರನೋ ಅಥವಾ ಇಲ್ಲ ಎಲ್ಲಾದ್ರೂ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಲೈಕ್ OH ಅಥವಾ OCH3 ನ ಅಟ್ಯಾಚ್ ಮಾಡಿದ್ರೆ ಅವಾಗ ಅದೇನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಪೈ ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಆ ಪೈ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗೋದ್ರಿಂದ ನಮ್ಗೆ
ಇಲ್ಲಿರುವಂತಹ ಬಾಂಡ್ಗಳನ್ನ ಈ HgOH ಇದು ಬಾಂಡ್ ನ ಬ್ರೇಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ನಮ್ಗೆ ಬರುವಂತಹ ಪ್ರಾಡಕ್ಟ್ ಮೋರ್ ಸ್ಟೇಬಲ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈ ಆಲ್ಕಿನ್ಗೆ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ನ ಕೊಡುವಂತದ್ದು. ಯಾಕಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಕೊಟ್ಟಾಗ ಈ ಡಬಲ್ ಬಾಂಡ್ ಗೆ ಎಲೆಕ್ಟ್ರಾನ್ ನ ಕೊಡ್ತಾ ಹೋಗುತ್ತೆ. ಸೊ ಆವಾಗ ಇಲ್ಲಿದ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೇಟ್ ಇಲ್ಲಿ ಏನಿದೆ ಈ ರಿಯಾಕ್ಷನ್ ರೇಟ್ ಏನಾಗಿರ್ತದೆ, ದಟ್ ರೇಟ್ ಇಸ್ ಗೋಯಿಂಗ್ ಟು ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ದ ಆಲ್ಕಿನ್. ಸೊ ಇದ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದಂಗೆ ಈ ರಿಯಾಕ್ಷನ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಫಾಸ್ಟ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ರಿಯಾಕ್ಷನ್. ಸೊ ಇಲ್ಲಿಗೆ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಹಾಕಿದಾಗ ಈ ರಿಯಾಕ್ಷನ್ ಏನಾಗುತ್ತೆ ಇನ್ನೂ ಫಾಸ್ಟ್ ಆಗುತ್ತೆ. ಸೊ ಈಗ ಇಷ್ಟಾದ್ಮೇಲೆ next what we are going to do is, to this compound we are going to add water. Okay, here 4 divided by 8. So water add ಮಾಡ್ತೀವಿ. So water ಏನು ಮಾಡುತ್ತೆ, so ಇಲ್ಲಿರುವಂತಹ ಎರಡು ಎಲೆಕ್ಟ್ರಾನ್ at this position that will be taken by this HgOH. So AC is acetate group ಅದು. CH3CO ಇದೆಯಲ್ಲ ಅದು ಅಸಿಟೇಟ್ ಗ್ರೂಪ್. AC ಅಂದ್ರೆ ಅಸಿಟೇಟ್. ಇದನ್ನ ನಾವು ಮರ್ಕ್ಯೂರಿಕ್ ಅಸಿಟೇಟ್ ಅಂತ ಕರಿತೀವಿ. CH3CO ಟ್ವೈಸ್ ಇದೆಯಲ್ಲ ಇದು ಮರ್ಕ್ಯೂರಿಕ್ ಅಸಿಟೇಟ್ ಅಂತ. ಸೊ HgOAC ಆದ್ಮೇಲೆ ಈ ವಾಟರ್ ಗೆ ಇಲ್ಲಿ ಏನ್ ಮಾಡುತ್ತೆ, HgOAC ಇದೆ, Hg ಏನ್ ಮಾಡುತ್ತೆ, ಅದಕ್ಕೆ ಎಲೆಕ್ಟ್ರಾನ್ ಬೇಕಿರುತ್ತೆ. ಈ ಬಬಲ್ ಈ ಸಿಂಗಲ್ ಬಾಂಡ್ ಇಂದ ಇಟ್ ಟೇಕ್ಸ್ ದ ಎಲೆಕ್ಟ್ರಾನ್ and this water goes and attack to this carbon atom. Secondary carbocation formation ಆಗುತ್ತೆ which is more stable. ಸೊ ಇದು ರಿಮೂವ್ ಆಗಲ್ಲ. ಇದು ಏನಾಗುತ್ತೆ, ಇಲ್ಲಿಂದ ಈ ಬಾಂಡ್ ಈ ಕಾರ್ಬನ್ ಅಟ್ಯಾಚ್ ಆಗಿರೋದು ಬ್ರೇಕ್ ಆಗುತ್ತೆ, ಬಟ್ ಈ ಕಾರ್ಬನ್ ಅಲ್ಲಿ ಬ್ರೇಕ್ ಆಗಲ್ಲ. ಸೊ ಯು ಕ್ಯಾನ್ ಅಬ್ಸರ್ವ್ ವಾಟ್ CH3 CH under division. So okay, so we end here. The positive charge, and here the CH2, here the HgOAC will be present. ಎರಡಕ್ಕೂ ಕಂಬೈನ್ ಆದಂಗಿತ್ತು, ಮತ್ತೆ ಇಲ್ಲಿ ವಾಟರ್ ಆಡ್ ಮಾಡಿದಾಗ ಇದು ಅದರ ಎಲೆಕ್ಟ್ರಾನ್ ತಗೊಂಡು CH2 ಗೆ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಆಕ್ಸಿಜನ್ ಎಲೆಕ್ಟ್ರಾನ್ ಬೇಕಿರುತ್ತೆ. ಸೊ ಆಕ್ಸಿಜನ್ ಏನ್ ಮಾಡುತ್ತೆ, ಈ ಹೈಡ್ರೋಜನ್ ಇಂದ ಎಲೆಕ್ಟ್ರಾನ್ ಎಳ್ಕೊಳ್ಳುತ್ತೆ. ಅವಾಗ ಈ ಹೈಡ್ರೋಜನ್ ಏನಾಗುತ್ತೆ, ಫ್ರೀ ಆಗಿ ಔಟ್ ಬರುತ್ತೆ ಆಸ್ H+. ಇಟ್ ಕಮ್ಸ್ ಔಟ್ ಆಸ್ H+. ಈ H+ ಏನಾಗುತ್ತೆ ಅಂದ್ರೆ ನಾವಿಲ್ಲಿ -OAC ಅಂತ ಹೊರಗಡೆ ಹಾಕಿದೀವಿ ನೋಡಿ, -OAC ಅಂತ ಹೊರಗಡೆ ಹೋಯ್ತಲ್ಲ, ಈ OAC ಜೊತೆ ಕಂಬೈನ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ OAC is nothing but again CH3CO, ಅದರ ಜೊತೆಗೆ H+. ಓಕೆ, ಸೊ OAC ಏನ್ ಬರುತ್ತೆ ನಮ್ಗೆ ಇಲ್ಲಿ, ಸೊ OH is nothing but acetate group. Acetate group ಯಾವುದು, CH3COO-. ಸೊ ಈ ಜಾಗಕ್ಕೆ this H+ will attack. So what the product, what the next intermediate we are going to get is CH3CH. Here it will be OH, and this will be CH2HgOAC, and CH3COOH will be formed. So this is what CH3COOH is formed. So here ಈ ಕೇಸಲ್ಲಿ ನೆಕ್ಸ್ಟ್ ಇಷ್ಟು ಏನಾಯ್ತು ನಮ್ಗೆ ಇಲ್ಲಿ ತನಕ ಅಪ್ ಟು ಹಿಯರ್, ದಿಸ್ ಇಸ್ ಮರ್ಕ್ಯುರೇಷನ್ ಆಯ್ತು. ಸೊ ಇದರಿಂದ ನೆಕ್ಸ್ಟ್ ನಮ್ಗೆ ಡಿಮರ್ಕ್ಯುರೇಷನ್ ಆಗ್ಬೇಕು. ಸೊ ಡಿಮರ್ಕ್ಯುರೇಷನ್ ಗೆ ನಾವೇನ್ ಮಾಡ್ತೀವಿ, ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. ಸೊ ಡಿಮರ್ಕ್ಯುರೇಷನ್ ಅಂದ್ರೆ ಈ ಮರ್ಕ್ಯುರಿಕ್ ಏನಿದೆ ಇದು ಹೊರಗಡೆ ಹೋಗ್ಬೇಕು. ಸೊ ಅದೇನ್ ಮಾಡುತ್ತೆ, ಇಟ್ ಟೇಕ್ಸ್ ದ ಎಲೆಕ್ಟ್ರಾನ್ ಅಂಡ್ ಲೀವ್ಸ್ ಇಟ್ಸ್ ಪೊಸಿಷನ್. ಸೊ ಅದು ಪೊಸಿಷನ್ ಬಿಟ್ಟ ಮೇಲೆ ಅಲ್ಲಿ ಎಲೆಕ್ಟ್ರಾನ್ ತಗೊಂಡು ಹೋಯ್ತು ಅಂದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ.
ಸೊ ಆ ಪಾಸಿಟಿವ್ ಚಾರ್ಜ್ ಗೆ ಸ್ಯಾಟಿಸ್ಫೈ ಮಾಡಕ್ಕೆ NaBH4 ಏನ್ ಮಾಡುತ್ತೆ, ಹೈಡ್ರೈಡ್ ಅಯಾನ್ ಡೊನೇಟ್ ಮಾಡುತ್ತೆ NaBH4. ಸೊ ಅದು ಹೈಡ್ರೈಡ್ ಅಯಾನ್ ಡೊನೇಟ್ ಮಾಡಿದಾಗ ಫೈನಲಿ we are going to get this. So this is our final product. Is that clear? ಸರ್ ಅದು ರೇಟ್ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಹೇಳಿದ್ರಲ್ಲ, ಇನ್ನೊಂದ್ಸಲ ಹೇಳಿ. ಸೊ ಇಲ್ಲಿ ಈ ಏನು CH3CHC ಡಬಲ್ ಬಾಂಡ್ CH ಅಥವಾ ಏನ್ ಆಲ್ಕಿನ್ ಇದೆ, ಈ ಆಲ್ಕಿನ್ ನ್ಯೂಕ್ಲಿಯೋಫೈಲ್ ರೋಲ್ ನ ಪ್ಲೇ ಮಾಡುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಗೆ ಈ ಏನು ಮರ್ಕ್ಯೂರಿಕ್ ಅಸಿಟೇಟ್ ಬಾಂಡ್ ಇದೆ, ಈ ಬಾಂಡ್ ಬ್ರೇಕ್ ಆಗ್ಬೇಕು ಅಂದ್ರೆ ಇಲ್ಲಿ ಇರುವಂತಹ ಬಾಂಡ್ ಪೋಲರೈಸಿಂಗ್ ಪವರ್ ಜಾಸ್ತಿ ಇರಬೇಕು. ಸೊ ಇದ್ರದ್ದು ಪೋಲರೈಸಿಂಗ್ ಪವರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವ್ ಇದಕ್ಕೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಗಳನ್ನ ಆಡ್ ಮಾಡಿದ್ರೆ, ಈ ಆಲ್ಕಿನ್ ಸುತ್ತ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ನ ಆಡ್ ಮಾಡಿದ್ರೆ ಇದೇನ್ ಮಾಡುತ್ತೆ, ಇದ್ರದ್ದು ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದ್ರದ್ದು ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದ್ರೆ ದಿಸ್ ಎಫೆಕ್ಟ್ಸ್ ದ ಬ್ರೇಕೇಜ್ ಆಫ್ ಬಾಂಡ್ ಆಫ್ ದಿಸ್, ಇದರಿಂದ ಇದರ ಬಾಂಡ್ ನ ಬ್ರೇಕ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಬ್ರೇಕ್ ಆದಾಗ ಏನಾಗುತ್ತೆ, ನಮ್ಗೆ ಇಲ್ಲಿಗೆ HgOSc ಬಂದು ಅಟ್ಯಾಕ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂದ್ರೆ ನಮ್ಗೆ ಈ ಆಕ್ಸಿಮರ್ಕ್ಯುರೇಷನ್ ಡಿಮರ್ಕ್ಯುರೇಷನ್ ಯಾವ್ದ್ರಲ್ಲಿ ಚೆನ್ನಾಗಿ ಆಗುತ್ತೆ ಅನ್ನೋದಾದ್ರೆ, ಯಾವ್ದ್ರಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಪ್ರೆಸೆಂಟ್ ಆಗಿರ್ತದೆ ಅದರಲ್ಲಿ ನಮ್ಗೆ ಮೋರ್ ಎಫೆಕ್ಟಿವ್ ಆಗಿ ಯು ಕ್ಯಾನ್ ಅಬ್ಸರ್ವ್ ಆಕ್ಸಿಮರ್ಕ್ಯುರೇಷನ್ ಅಂಡ್ ಡಿಮರ್ಕ್ಯುರೇಷನ್. ಅಂದ್ರೆ ಯು ಕ್ಯಾನ್ ಸಿ, ಯಾವ್ದಾದ್ರು ನಿಮ್ಗೆ ಒಂದು ಎಕ್ಸಾಂಪಲ್ ಅಲ್ಲಿ ಆಲ್ಕಿನ್ ಗೆ OH ಅಥವಾ OCH3 ಜಾಸ್ತಿ ಅಟ್ಯಾಚ್ ಆಗಿದ್ರೆ ಅಥವಾ CH3 ಗಳು ಜಾಸ್ತಿ ಅಟ್ಯಾಚ್ ಆಗಿದ್ರೆ ಅದ್ರಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ. ಸೊ ಯಾವ್ದ್ರಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೋ ಅದ್ರದ್ದು ರೇಟ್ ಜಾಸ್ತಿ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ರಿಮೆಂಬರ್ ದಟ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ರೆ the rate of that alkene ಇಂದ ಬರುವಂತ ಪ್ರಾಡಕ್ಟ್ ಅದು ರೇಟ್ ಏನಾಗಿರ್ತದೆ ಜಾಸ್ತಿ ಇರುತ್ತೆ ಅಂತ. ಇಟ್ ಇನ್ಕ್ರೀಸಸ್ ದ ರೇಟ್. ಕ್ಲಿಯರ್? Yes, sir. ಓಕೆ, ಸೊ ಇನ್ನೇನಾದ್ರೂ ಡೌಟ್ಸ್ ಇದೆ ಇದ್ರಲ್ಲಿ? ಸೊ ಇದಿಷ್ಟು ಮೂರು ಏನು ನಾವು ಸ್ಟಡಿ ಮಾಡಿದೀವಿ, ಆಲ್ಕಿನ್ಸ್ ನ ತಗೊಂಡು ಮಾಡಿರುವಂತದ್ದು ಆಲ್ಕೋಹಾಲ್ಸ್ ಪ್ರಿಪರೇಷನ್. ಸೊ ಫಸ್ಟ್ ಆಸಿಡ್ ಕೆಟಲೈಸ್ಡ್, ನೆಕ್ಸ್ಟ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್, ದೆನ್ ಕಮ್ಸ್ ಆಕ್ಸಿಮರ್ಕ್ಯುರೇಷನ್ ಅಂಡ್ ಡಿಮರ್ಕ್ಯುರೇಷನ್. ಸೊ ಈ ಮೂರರಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ ಮಾರ್ಕೋನಿಕ್ ಆಫ್ಸ್ ರೂಲ್ ಫಾಲೋ ಮಾಡುತ್ತೆ. ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಆಂಟಿ ಮಾರ್ಕೋನಿಕ್ ಆಫ್ಸ್ ರೂಲ್ ನ ಫಾಲೋ ಮಾಡುತ್ತೆ. So you should be clear about that. So ಈ ಮೂರು ಮೆಥಡ್ ಇದೆ, ಬಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ 2 ಮೆಥಡ್ಸ್ ಆರ್ ಗಿವನ್, ಬಟ್ ನೀವು 3 ಮೆಥಡ್ ನ ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಆಫ್ ಪ್ರಿಪರೇಷನ್ ಆಫ್ alcohols we are going to do from carbonyl compounds. So carbonyl compounds ಇಂದ ನೆಕ್ಸ್ಟ್ ನಾವು alcohols ನ ಪ್ರಿಪೇರ್ ಮಾಡ್ತೀವಿ. ಸೊ ಕಾರ್ಬೊನಿಲ್ ಕಾಂಪೌಂಡ್ಸ್ ಅಂದ್ರೆ ಏನಂದ್ರೆ C ಡಬಲ್ ಬಾಂಡ್ O ಇರಬೇಕು. ಸೊ ಯಾವ್ದೆಲ್ಲ ಕಾಂಪೌಂಡ್ ಇರುತ್ತೆ ಆ ಕಾಂಪೌಂಡ್ ಅಲ್ಲಿ C ಡಬಲ್ ಬಾಂಡ್ O ಇದ್ರೆ ಅದನ್ನ ನಾವು ಕಾರ್ಬೊನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫಸ್ಟ್ ನೋಡೋದಾದ್ರೆ ಬೈ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಂತ ಇದೆ. So aldehydes and ketones reduced to alcohols by addition of hydrogen. So hydrogen add ಮಾಡಬೇಕು in the presence of catalyst. So ಅದನ್ನ catalytic hydrogenation ಅಂತಾನು ಕರಿತೀವಿ.
So which is already we have studied in hydrocarbons, catalytic hydrogenation. So ಅಲ್ಲಿ nickel, palladium, platinum catalyst use ಮಾಡ್ಕೊಂಡು we are dealing with the So ಇಲ್ಲಿ ನಾವು platinum, palladium or nickel ಕೂಡ ಯೂಸ್ ಮಾಡಬಹುದು as a catalyst. ಅಥವಾ it also prepared by treating aldehydes and ketones with sodium borohydride, that is NaBH2, or lithium aluminum hydride. So ಇಲ್ಲಿ ನೋಡಿ ಲಾಸ್ಟ್ ಪಾಯಿಂಟ್ ಏನಿದೆ ನಿಮಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟ್. aldehydes ಏನಿದೆ yields primary alcohol whereas ketones give secondary alcohol. This is very important. Better you note it down. Aldehydes gives you primary alcohol, ketones gives you secondary alcohol. Okay. So we'll see the reactions. Okay. So second method kuda ide illi, by reduction of carboxylic acid and esters. So aduna now we will discuss that later on. So before going to that, so ಮೇಡಮ್ ಪ್ರೇಕ್ಷಾಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ few people have Preksha's number. Please try to contact her and ask her to call Shashikala madam or to me. Okay, so ಯಾರಾದ್ರೂ ಪ್ರೇಕ್ಷಾ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸೊ ಅವರು ಪ್ರೇಕ್ಷಾಗೆ ಕಾಲ್ ಮಾಡಿ ಮೇಡಮ್ಗೆ ಅಥವಾ ನನ್ಗೆ ಫೋನ್ ಮಾಡ್ಲಿಕ್ಕೆ ಹೇಳಿ. ಇಟ್ಸ್ ಕ್ವೈಟ್ ಎಮರ್ಜೆನ್ಸಿ. ಯು ನೋ ಎನಿವನ್ ನೋ ಐ ಮೀನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಲ್ ಮಾಡಿ. ಸೊ ಫಸ್ಟ್ ನಾವು ಕಾರ್ಬೊನಿಲ್ ಕಾಂಪೌಂಡ್ಸ್ ಅಲ್ಲಿ ಏನ್ ಮಾಡ್ತಿದೀವಿ, ಆಲ್ಡಿಹೈಡ್ ಅಥವಾ ಕೀಟೋನ್ ನ ತಗೊಂತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಆಲ್ಡಿಹೈಡ್ ಮತ್ತೆ ಕೀಟೋನ್ಸ್. ಸೊ ಆಲ್ಡಿಹೈಡ್ ವಿಲ್ ಬಿ C+H ಇರುತ್ತೆ, ಕೀಟೋನ್ ಗಾದ್ರೆ C+O ಅಷ್ಟೇ ಇರುತ್ತೆ. ಓಕೆ, ಸೊ ಇದು ಆಲ್ಡಿಹೈಡ್. ಇಲ್ಲಿ ನೋಡಿ C+O ಸೊ ಇದು ಕಾರ್ಬೊನಿಲ್ ಕಾಂಪೌಂಡ್ಸ್. ಸೊ ಇದರಲ್ಲಿ ಫಸ್ಟ್ ಮೆಥಡ್ ನಾವು ಹೇಳ್ದಂಗೆ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಇದರಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಫಸ್ಟ್, when aldehydes are reduced using hydrogen in the presence of nickel agbodu, palladium or platinum, primary alcohols are formed. So we'll take an example, RC+OH. So to this we are adding hydrogen. So ಹೀಗಾದ್ರೂ ಬರೀಬಹುದು, ಇಲ್ಲ ಹೀಗಾದ್ರೂ ಬರೀಬಹುದು, ಎರಡು ಕರೆಕ್ಟ್. 2H ಅಂತನಾದ್ರು ಬರ್ಕೊಳ್ಳಿ, H2 ಅಂತನಾದ್ರು ಬರ್ಕೊಳ್ಳಿ, which is convenient to you, can write that. ಸೊ ಇಲ್ಲಿ ನೀವು ನಿಕಲ್ ಆದ್ರೂ ಹಾಕೋಬಹುದು, ಪೆಲಾಡಿಯಂ ಆದ್ರೂ ಹಾಕೋಬಹುದು, ಪ್ಲಾಟಿನಂ ಆದ್ರೂ ಹಾಕೋಬಹುದು. ಸೊ ಏನಾಗುತ್ತೆ,
oxygen electronegativity ಜಾಸ್ತಿ. I'll show the mechanism there. First to the point. So what the product you are going to get is CH, OH and H. So this is what you want. ಅಂದ್ರೆ ಒಂದೇ ಚಿಲ್ಲಿಗೆ ಒಂದೇ ಕಾರ್ಬನ್ಗೆ ಒಂದೇ ಆಕ್ಸಿಜನ್ ಹೋಗುತ್ತೆ. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ this is 1 degree alcohol. CH2 ಇದೆ. So it is a 1 degree alcohol. ಓಕೆ. ಸೊ ಜಸ್ಟ್ ಏನಿಲ್ಲ, ನೀವು ಕಾರ್ಬನ್ ಅಲ್ಲದೆ ಇರೋದು ಕೀಟೋನ್ಗೆ ಹೈಡ್ರೋಜನ್ ಆಡ್ ಮಾಡುವಂಥದ್ದು ಅಷ್ಟೇ. ಸೊ ಇದು ಯಾವ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ ಅಂದ್ರೆ ಇದು ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ. ಸೊ ಇಫ್ ವಿ ಟೇಕ್ ದಿಸ್ ಹಿಯರ್ ಇಟ್ ಅಂಡರ್ಗೋಸ್ ಹೋಮೋಲಿಟಿಕ್ ಕ್ಲೀವೇಜ್. ಸೊ ನೋಡಿ ಇಲ್ಲಿ ಆಕ್ಸಿಜನ್ ಹೈಲಿ ಎಲೆಕ್ಟ್ರಾನಿಕ್ ಇದ್ರೂ ಇದು ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ ನಮ್ಗೆ ಏನಾಗುತ್ತೆ, ಎರಡರಲ್ಲೂ ಲೋನ್ ಸಿಂಗಲ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಕೂತ್ಕೊಳ್ಳುತ್ತೆ. ಅಗೇನ್ ಇಲ್ಲಿ 2 ಹೆಚ್ಚಿದೆಯಲ್ಲ, ಆ ಹೆಚ್ಚು ಕೂಡ ಏನಾಗುತ್ತೆ ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. ಇದು ಹೋಮೋಲಿಟಿಕ್ ಕ್ಲೀವೇಜ್ ಆದ್ರೆ ಇದು ಕೂಡ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ಅದು ಒಂದು ಇಲ್ಲಿಗೆ ಹೋಗುತ್ತೆ, ಇನ್ನೊಂದು ಇಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ. So then it finally forms this as a product. So it's a simple mechanism. Nothing more to worry about this. So ಇದು ಯಾವಾಗ ನಾನು ಹೇಳ್ತಾ ಇದ್ದೀನಿ ಮೆಕ್ಯಾನಿಸಮ್ ಅಂದ್ರೆ, when you have nickel, palladium and platinum. I am not talking about lithium, aluminum, or sodium borohydride. ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. Only when you have nickel, palladium ಮತ್ತೆ platinum. ಸೊ ಈ ಮೂರು ಕೆಟಲಿಸ್ಟ್ ಒಂದು ಫೀಚರ್ ಇದೆ, ನಿಕಲ್, ಪೆಲಾಡಿಯಂ ಅಥವಾ ಪ್ಲಾಟಿನಮ್ದು. ಶುಡ್ ಬಿ ನೋಯಿಂಗ್ ದಟ್. ಸೊ ಏನು ಇದು ಮೂರದು ಫೀಚರ್ಸ್ ಅಂದ್ರೆ, ದೀಸ್ ತ್ರೀ ಹ್ಯಾವ್ ಆರ್ ದೀಸ್ ತ್ರೀ ಕ್ಯಾನ್ ರೆಡ್ಯೂಸ್ ಬೋತ್ ಸಿ ಡಬಲ್ ಬಾಂಡ್ ಸಿ ಇದ್ರೆ ಮತ್ತೆ ಸಿ ಡಬಲ್ ಬಾಂಡ್ ಓ ಇದ್ರೆ, ಇವೆರಡನ್ನು ಇದು ರೆಡ್ಯೂಸ್ ಮಾಡಬಹುದು. ಯಾವ್ದು ನಿಕಲ್ ಆಗ್ಬೋದು, ಪೆಲಾಡಿಯಂ ಆಗ್ಬೋದು, ಪ್ಲಾಟಿನಮ್ ಆಗ್ಬೋದು, ಇದನ್ನ ರೆಡ್ಯೂಸ್ ಮಾಡಬಹುದು. ಯಾವ್ದು ಸಿ ಡಬಲ್ ಬಾಂಡ್ ಸಿ ಇದ್ರೂ ಸಿ ಡಬಲ್ ಬಾಂಡ್ ಓ ಇದ್ರೂ ರೆಡ್ಯೂಸ್ ಮಾಡಬಹುದು. ಬಟ್ ಅದೇ ನಾನೇನಾದ್ರು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡೋ ಅಥವಾ ಸೋಡಿಯಂ ಬೋರೋ ಹೈಡ್ರೈಡೋ ಆರ್ ಸೋಡಿಯಂ ಇನ್ ಎಥನಾಲ್ ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟ್. ಸೋಡಿಯಂ ಇನ್ ಎಥನಾಲ್ ಈ ತರ ಏನೇನಾದ್ರು ರಿಯೇಜೆಂಟ್ ತಗೊಂಡ್ರೆ ಇವು ಏನ್ ಮಾಡ್ಬೋದು ಅಂದ್ರೆ ಸಿ ಡಬಲ್ ಬಾಂಡ್ ಓ ನ ಮಾತ್ರ ಬ್ರೇಕ್ ಮಾಡ್ಬೋದು. Remember this, very important for mechanisms. The lithium aluminum hydride, borohydride, sodium in ethanol, they can break only what? C double bond, but they cannot break C double bond C. But ಈ ಮೂರಕ್ಕೆ ಎರಡನ್ನೂ ಬ್ರೇಕ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಓಕೆ, ಸೊ ದಟ್ ಇಸ್ ಡಿಫರೆನ್ಸ್. ಇಲ್ಲಿ ನಾನು ಯಾಕೆ ನಿಕೆಲ್ ಪೆಲಾಡಿಯಂಗೆ ಸಪರೇಟ್ ಮೆಕ್ಯಾನಿಸಮ್ ತೋರಿಸ್ತೀನಿ, ಮತ್ತೆ ಲಿಥಿಯಂ ಅಲ್ಯೂಮಿನಿಯಂ ಬೋರೋಹೈಡ್ರೈಡ್ ಅಥವಾ ಇದನ್ನ ತಗೊಂಡಾಗನೆ ಸಪರೇಟ್ ಮೆಕ್ಯಾನಿಸಮ್ ತೋರಿಸ್ತೀನಿ. ಓಕೆ, ಸೊ ಈಗ ನಾವು ಫಸ್ಟ್ ನೋಡಿದ್ದು ನಿಕಲ್, ಪೆಲಾಡಿಯಂ ಮತ್ತೆ ಪ್ಲಾಟಿನಮ್ ನ ಕೆಟಲಿಸ್ಟ್ ಆಗಿ ತಗೊಂಡಾಗ ಆಗ ಈ ತರ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ. ಸೊ ಅದೇ ನಾನು ಈಗ ಸೆಕೆಂಡ್ ಕೇಸ್ ಏನ್ ಮಾಡ್ತೀನಿ ಅಂದ್ರೆ, ಯು ಆರ್ ಟೇಕಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ ಬೋರೋಹೈಡ್ರೈಡ್, ಸೋಡಿಯಂ ಬೋರೋಹೈಡ್ರೈಡ್ ಆರ್ ಸೋಡಿಯಂ ಇನ್ ಎಥನಾಲ್. ಸೊ ಇವೆಲ್ಲ ಮೂರು ಏನಿದೆ ಇದು ರೆಡ್ಯೂಸಿಂಗ್ ಏಜೆಂಟ್ಸ್, ಈ ಮೂರುವೆ. ಅದರಲ್ಲೂ ನೀವು ತುಂಬಾ ನೆನ್ಪಿಟ್ಕೊಬೇಕು ಥ್ರೂಔಟ್ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಇದು ತುಂಬಾ ಮೋಸ್ಟ್ ಯೂಸ್ಫುಲ್ ಆಗಿರುವಂತದ್ದು. ನಾವು ಜಾಸ್ತಿ ಫಾಲೋಯಿಂಗ್ ರಿಯಾಕ್ಷನ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಈಗ ಇದು ಮತ್ತೆ ಇದಿದೆ ಅನ್ಕೊಳ್ಳಿ. ಸೊ ಇವೆರಡರಲ್ಲಿ ಯಾವ್ದು ಗುಡ್ ರೆಡ್ಯೂಸಿಂಗ್ ಏಜೆಂಟ್? ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಲ್ವೇಸ್ ಗೋಯಿಂಗ್ ಟು ಬಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಅದು ಗುಡ್. ಯಾಕೆ ಗುಡ್ ಅಂತ ಇದೀವಿ? ಬಿಕಾಸ್ ಇಟ್ ಕ್ಯಾನ್ ಈಸಿಲಿ ಗಿವ್ ದ ಎಚ್. ಈಸಿಯಾಗಿ ಎಚ್ ನ ಕೊಡುತ್ತೆ. ಸೈಜ್ ಕಂಪ್ಯಾರಿಸನ್ ಮಾಡಿ ಅಲ್ಯೂಮಿನಿಯಂಗೂ ಮತ್ತೆ ಹೈಡ್ರೋಜನ್ ಸೈಜ್ಗೂ, ಬೋರಾನ್ ಮತ್ತೆ ಹೈಡ್ರೋಜನ್ ಸೈಜ್ಗೂ. ಬೋರಾನ್ ಮತ್ತೆ ಹೈಡ್ರೋಜನ್ ಸೈಜ್ ಆಲ್ಮೋಸ್ಟ್ ಕಮ್ಮಿನೇ. ಈಗ ಬೋರಾನ್ ಮತ್ತೆ ಹೈಡ್ರೋಜನ್ ಸೈಜ್ ಕಂಪೇರ್ ಮಾಡಿದ್ರೆ ಸೈಜ್ ಕಮ್ಮಿ. ಸೊ ಕಮ್ಮಿ ಸೈಜ್ ಇದ್ದಾಗ ಅಷ್ಟು ಈಸಿಯಾಗಿ ಹೈಡ್ರೋಜನ್ ರಿಮೂವ್ ಮಾಡೋದಕ್ಕೆ ಆಗಲ್ಲ. ಅದು ಅಲ್ಯೂಮಿನಿಯಂ ಮತ್ತೆ ಹೈಡ್ರೋಜನ್ ಸೈಜ್ ಕಂಪೇರ್ ಮಾಡಿದಾಗ ಅಲ್ಯೂಮಿನಿಯಂ ಸೈಜ್ ದೊಡ್ಡದು. ಸೊ ಅವಾಗ ಹೈಡ್ರೋಜನ್ ಈಸಿಯಾಗಿ ರಿಮೂವ್ ಮಾಡ್ಬಿಡ್ತೀವಿ. ಸೊ ಆ ಕೇಸಿಂದ ನಮ್ಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಗೋಯಿಂಗ್ ಟು ಬಿ ಆಕ್ಟಿಂಗ್ ಎಸ್ ಅ ಗುಡ್ ರೆಡ್ಯೂಸಿಂಗ್ ಏಜೆಂಟ್.
ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಕಂಪ್ಯಾರಿಸನ್ ಏನಾದ್ರು ಇದ್ದಾಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ನಮಗೆ ಪ್ರಿಫರೆನ್ಸ್ ಕೊಡಬೇಕು, ಅಂದ್ರೆ ಅದರಿಂದ ಬೇಗ ರಿಯಾಕ್ಷನ್ ಆಗುತ್ತೆ ಅಂತ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಹ್ಞೂ ಸರ್. Okay, so ಈಗ we'll see the mechanism when you use lithium aluminum hydride and borohydride. I'll clear this one. Okay, so ಈಗ first I'm going to take ಈ lithium aluminum hydride ಅಥವಾ ಬೋರೋಹೈಡ್ರೈಡ್ ಕೆಲಸ ಏನು ಅಂತ ಇದ್ರೆ ನೆನ್ಪಿಟ್ಕೊಬೇಕು. ಅದ್ರದ್ದು ಕೆಲಸ ಹೈಡ್ರೈಡ್ ನ ಡೊನೇಟ್ ಮಾಡುವಂಥದ್ದು H-. ನಾವು ಅಲ್ಲೂ ಕೂಡ ಈಗ ಮರ್ಕ್ಯುರೇಷನ್ ಅಲ್ಲೂ ಬೋರೋಹೈಡ್ರೈಡ್ ತಗೊಂಡಿದ್ದೀವಿ. ಬೋರೋಹೈಡ್ರೈಡ್ ಕೂಡ ಏನ್ ಮಾಡ್ತೀವಿ, ಲಾಸ್ಟ್ ಸ್ಟೆಪ್ ಅಲ್ಲಿ ಹೈಡ್ರೈಡ್ ಡೊನೇಟ್ ಮಾಡ್ತೀವಿ. ಹೇಗೆ ಹೈಡ್ರೈಡ್ ಡೊನೇಟ್ ಮಾಡುತ್ತೆ, ವಿಲ್ ಸಿ ದಿಸ್. ಸೊ ಇದೇನಾಗುತ್ತೆ, ಇಟ್ ಸ್ಪ್ಲಿಟ್ಸ್ ಇಂಟು Li ಪ್ಲಸ್ AlH4. ಈ AlH4 ಇದೆಯಲ್ಲ, ದಿಸ್ AlH4 ಮೈನಸ್ AlH4 ಮೈನಸ್ AlH4 ಮೈನಸ್ ಒಂದು ಹೈಡ್ರೈಡ್ ನ ಕೊಟ್ಟು ಅದರದ್ದು ಚಾರ್ಜ್ ಅನ್ನು ಕಳ್ಕೊಂಡು ಸ್ಟೇಬಲ್ ಆಗುತ್ತೆ. AlH3 ಆಯ್ತು. Al3 ಪ್ಲಸ್ H ಅಲ್ಲೂ 3 ಪ್ಲಸ್, ಸೊ ಅದು ಸ್ಟೇಬಲ್ ಆಗುತ್ತೆ. ಸೊ ಅವಾಗ ಈ ಹೈಡ್ರೈಡ್ ಅಯನ್ ನೋಡಿ, ಇಲ್ಲಿ ಬಂತು ಹೈಡ್ರೈಡ್ ಅಯನ್, ನೆಗೆಟಿವ್ ಚಾರ್ಜ್ ಇರುವಂತ ಹೈಡ್ರೈಡ್ ಅಯನ್. ಇದು ಈಗ ನಮ್ಗೆ ನೆಕ್ಸ್ಟ್ ಹೆಲ್ಪ್ ಮಾಡುತ್ತೆ ರಿಯಾಕ್ಷನ್. ಸೊ ಈಗ ರಿಯಾಕ್ಷನ್ ಅಬ್ಸರ್ವ್ ಮಾಡೋದಾದ್ರೆ ಸೇಮ್ ಆಲ್ಡೇಟ್ ತಗೊಂತೀನಿ. ಈ ಕೇಸಲ್ಲಿ ವೆನ್ ಐ ಆಮ್ ಯೂಸಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಈಗ ನೋಡಿ ದ ಥಿಂಗ್ಸ್ ವಿಲ್ ಚೇಂಜ್. ನೌ ಹಿಯರ್ ಹೋಮೋಲಿಟಿಕ್ ಕ್ಲೀವೇಜ್ ಆಗಲ್ಲ, ಆಕ್ಸಿಜನ್ ಐಲಿ ಎಲೆಕ್ಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ ಎಳ್ಕೊಂಡು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕೆಲಸ ಏನು, ಹೈಡ್ರೈಡ್ ಅಯನ್ ಡೊನೇಟ್ ಮಾಡೋದು. ಹೈಡ್ರೈಡ್ ಅಯನ್ ಹೋಗಿ ಕಾರ್ಬನ್ ಅಟ್ಯಾಕ್ ಆಗುತ್ತೆ. So then what we are going to get is, we are going to get this. So ಇಷ್ಟಕ್ಕೆ ಆಲ್ಕೋಹಾಲ್ ಬರಲ್ಲ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ನಾವಿಲ್ಲಿ, ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ. H ಪ್ಲಸ್ ಬಾರ್ H2. ನೆನ್ಪಿಟ್ಕೊಳ್ಳಿ, ನಾನು ಹೇಳಿದೆ ಆಸಿಡ್ ಹೈಡ್ರೋಲಿಸಿಸ್ ತುಂಬಾ ಇಂಪಾರ್ಟೆಂಟ್. H ಪ್ಲಸ್ H2O. ಈ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಒಂದು H ಪ್ಲಸ್ ಹೋಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಸೊ ಅಟ್ಯಾಕ್ ಆದಾಗ CH2OH, this is going to be primary alcohol. This is how it goes. ಅರ್ಥ ಆಗಿದೆ ಎಲ್ರಿಗೂ? ಸೊ ನಾವು ಡಿಫ್ರೆಂಟ್ ಕ್ಯಾಟಲಿಸ್ಟ್ಸ್ ಯೂಸ್ ಮಾಡಿದಾಗ ಪ್ರಾಪರ್ಟಿ, ಐ ಮೀನ್ ಪ್ರಾಡಕ್ಟ್ಸ್ ಯು ಮೇ ಗೆಟ್ ಇಸ್ ಸೇಮ್, ಬಟ್ ಮೆಕ್ಯಾನಿಸಮ್ಸ್ ವಿಲ್ ಚೇಂಜ್. ಓಕೆ, ಅದೇ ಈಗ ನಾನು ಏನು ಈ ಆಲ್ಡಿಹೈಡ್ ತಗೊಂಡಿದ್ದೀನಿ ಅಥವಾ ಏನ್ ಕೀಟೋನ್ ತಗೊಂಡಿದ್ದೀನಿ, ಅದರಲ್ಲಿ ಬರೀ ಇರೋದು C⋯O ಬಾಂಡ್ ಮಾತ್ರ. ಆ C⋯O ಜೊತೆಗೆ C⋯C ಬಾಂಡ್ ಕೂಡ ಇದ್ರೆ ಆವಾಗ ನಾನೇನಾದ್ರೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದ್ರೆ ನನಗೆ ಆಲ್ಕೋಹಾಲ್ ಪ್ರಾಡಕ್ಟ್ ಬರಲ್ಲ. ಬಟ್ ಅದೇ ಜಾಗದಲ್ಲಿ ನಾನು ನಿಕಲ್ ಅಥವಾ ಪೆಲಾಡಿಯಂ ಪ್ಲೇಟಿನಂ ಯೂಸ್ ಮಾಡಿದ್ರೆ then I am going to get alcohol product. ಓಕೆ, ಸೊ ಆ ತರ ನಾವು ರಿಯಾಕ್ಷನ್ಸ್ ನಲ್ಲಿ ರಿಯಾಕ್ಟೆಂಟ್ಸ್ ನ ಅಬ್ಸರ್ವ್ ಮಾಡಬೇಕು. ಅಲ್ಲಿ ಡಬಲ್ ಬಾಂಡ್ ಮತ್ತೆ ಕಾರ್ಬನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಮತ್ತೆ ಕಾರ್ಬನ್ ಆಕ್ಸಿಜನ್ ಮಧ್ಯೆ ಮಾತ್ರನೂ ಕೂಡ ಡಬಲ್ ಬಾಂಡ್ ಇದೆ. ಇದ್ದು ನಿಕಲ್ ಪೆಲಾಡಿಯಂ ಪ್ಲಾಟಿನಂ ಕೊಟ್ಟಿದಾರಾ, ಆಗ ಆಲ್ಕೋಹಾಲ್ ಬರುತ್ತೆ. ಇಲ್ಲ ಬರೀ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಕೊಟ್ಟು ಕಾರ್ಬನ್ ಡಬಲ್ ಬಾಂಡ್ O ಕೊಟ್ಟು ಅದ್ರ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದಾರಾ, ಆಗ ನಮ್ಮ ಪ್ರಾಡಕ್ಟ್